ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್. ಇಟ್ಸ್ ಎನ್ ಅಲಾರ್ಮ್. ಯಾಕೆ ಅಲಾರ್ಮ್? ಯಾಕೆಂದರೆ ದಿಸ್ ಇಸ್ ಕಿಲ್ಲಿಂಗ್ ಸಂಬಡಿ ಈಸ್ ಬಿಕಮಿಂಗ್ ನಾರ್ಮಲ್. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೇತನ್ ಅಗರ್ವಾಲ್ ಅವರ ಹತ್ಯೆ ಆಗುತ್ತೆ ಪುಣೆಯ ಒಂದು ಫೋರ್ಟ್ನಲ್ಲಿ. ಆ ಮರ್ಡರ್ ಮಾಡಿದ್ದು ಅವರ ಫಿಯಾನ್ಸೆ ಮತ್ತು ಫಿಯಾನ್ಸೆ ಬಾಯ್ ಫ್ರೆಂಡ್. ಇದರಲ್ಲಿ ಇವಾಗ ತುಂಬ ಹೇಟ್ರೆಡ್ ಎಲ್ಲದೂ ಬರ್ತಾ ಇದೆ ಆ ಫಿಯಾನ್ಸೆ ಮೇಲೆ, ಆ ಹುಡುಗಿ ಸಿಯಾ ಗೋಯಲ್ ಮೇಲೆ ಮತ್ತು ಚೇತನ್ ಚೌಧರಿ ಮೇಲೆ. ಹೇಟ್ರೆಡ್ ಬರೋದು ಸಹಜ, ಬಟ್ ಇಲ್ಲಿ ಮೇನ್ ರೂಟ್ ಕಾಸ್ ಏನಿದೆ ಅಂತಂದರೆ, ಆ ಹುಡುಗಿಗೆ ಮದುವೆ ಇಷ್ಟ ಇತ್ತಿಲ್ಲ ಅಂದರೆ ಮುಂಚೆನೆ ಕೇತನ್ ಅಗರ್ವಾಲ್ಗೆ ಹೇಳ್ಬಿಡ್ಬೋದಿತ್ತು ದಟ್ ಯು ರಿಜೆಕ್ಟ್ ಫ್ರಮ್ ಯೋರ್ ಎಂಡ್, ಐ ಲವ್ ಸಂಬಡಿ. ನೀವು ಈ ಕಡೆ ಎಲ್ಲ ಥರದ ಅವ್ರು ಕೊಡ್ತಿದ್ದಂಥ ಗಿಫ್ಟ್ಸು, ಸರ್ಪ್ರೈಸಸ್ ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ಈ ಕಡೆ ಚೇತನ್ನ ಬಿಡ್ತಾನೂ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಕೇತನ್ ಡಿಂಟ್ ನೋ ದ್ಯಾಟ್ ನಿಮಗೊಂದು ಬಾಯ್ ಫ್ರೆಂಡ್ ಇದ್ದಾನೆ ಅಂತ. ಸೊ ಅವ್ರನ್ನ ಸಾಯಿಸೋ ಅವಶ್ಯಕತೆ ಏನಿತ್ತು? ಇಫ್ ಇಟ್ ಹವ್ ಟೋಲ್ಡ್ ದಟ್ ಸಿ ಐ ಆಮ್ ಜಸ್ಟ್ 20 years old, ನನ್ನ ಫೋರ್ಸ್ಫುಲಿ ಮದುವೆ ಮಾಡಿಸ್ತಿದ್ದಾರೆ, ಐ ಡೋಂಟ್ ಲೈಕ್ ಟು ಗೆಟ್ ಮ್ಯಾರಿಡ್ ನೌ, ಅಟ್ ಲೀಸ್ಟ್ ಸಮಥಿಂಗ್ ಲೈಕ್ ದಿಸ್ ಸಾರ್ಟ್, ಐ ಥಿಂಕ್ ಒಂದು ಹುಡುಗನ ಜೀವ ಉಳಿತಿತ್ತು. ಇದರಲ್ಲಿ ಫ್ಯಾಮಿಲೀಸ್ ಇನ್ವಾಲ್ವ್ ಆಗಿ, ಫ್ಯಾಮಿಲೀಸು, ರೆಪ್ಯೂಟೆಡ್ ಫ್ಯಾಮಿಲೀಸು, ನಾವು ಬಿಸ್ನೆಸ್ ಮೆನ್ಗೆ ಕೊಡಬೇಕು, ನಾವು ನಮ್ಮ ಲೆವೆಲು, ನಮ್ಮ ಸ್ಟೇಟಸ್ಸು, ಅದರಲ್ಲೇ ನಾವು ನೋಡ್ತೀವಿ. ವೆನ್ ಯುವರ್ ಡಾಟರ್ ಆರ್ ಯುವರ್ ಸನ್ doesn't want to get married to somebody of your choice, then let them marry somebody of their choice. ಸುಮ್ಮನೆ ಎಲ್ಲರ ಜೀವನನೂ ಹಾಳು ಮಾಡಿದ್ರಿ ಈಗ. ಐ ಥಿಂಕ್ ಇದರಲ್ಲಿ ಮೇನ್ ಅಕ್ಯೂಸ್ಡು ಹರ್ ಎಂಟೈರ್ ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಹರ್ ಪೇರೆಂಟ್ಸ್, ದ ಗೋಯಲ್ಸ್. ವೈ? ದೇ ಫೋರ್ಸ್ಡ್ ಹರ್ ಇನ್ ಟು ಗೆಟಿಂಗ್ ಮ್ಯಾರಿಡ್. 20 ವರ್ಷಕ್ಕೆ ಮದುವೆ ಮಾಡೋದು ಸರಿ ತಪ್ಪು ಅನ್ನೋದಕ್ಕಿಂತ ಇಟ್ಸ್ ಸೋ ಫೋರ್ಸ್ಫುಲ್. ಆ್ಯಂಡ್ ಇನ್ನು ಯಾವ ಸಮಾಜದಲ್ಲಿದ್ದಾರೆ ದಟ್ ಹುಡುಗಿರನ್ನ ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅಂತ? ಲೆಟ್ ದೆಮ್ ಹ್ಯಾವ್ ದೇರ್ ಓನ್ ಫ್ರೀಡಮ್. ಅವ್ರು ಕೆಲಸ ಮಾಡಲಿ, ಅವ್ರಿಗೆ ಏನು ಬೇಕು ಇಂಡಿಪೆಂಡೆಂಟಾಗಿ ಅವ್ರು ಮಾಡಲಿ. ಅದನ್ನು ತಡೀತಿಲ್ಲ ಯಾರು, ಅದನ್ನು ತಡಿಬಾರ್ದು ಕೂಡ. ಬಟ್ ಐ ಥಿಂಕ್ ಇಷ್ಟೊಂದು ಯಾಕೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಿದೆ? ಅಟ್ ಲೀಸ್ಟ್ ಇಫ್ ಕೇತನ್ ವುಡ್ ಹ್ಯಾವ್ ನೋನ್ ದಟ್ ಶಿ ಈಸ್ ಚೀಟಿಂಗ್ ಆನ್ ಮೀ, ದೆನ್ ಯು ಆರ್ ಕಿಲ್ಲಿಂಗ್ ಹಿಮ್, ದೆನ್ ದಟ್ ಇಸ್ ಸಮಥಿಂಗ್. ಓಕೆ, ಚೀಟಿಂಗಿಗೋಸ್ಕರ ನಾನು ಸಾಯಿಸಿದೆ ಅಂತ ಹೇಳ್ಬೋದು, ಬಟ್ ವಾಟ್ ಇಸ್ ದಿಸ್? He didn't know anything. He was not even involved in anything. You killed an innocent man who had no sense of you being in a relationship. And you don't have any regret also. This is so juvenile, and I mean, what is this? Where are we heading towards? I know, ತುಂಬ ಜನ ಲಿಟ್ರಲಿ ತುಂಬ ಹೆಣ್ಮಕ್ಳು ತುಂಬ ಕಷ್ಟ ಅನುಭವಿಸ್ತಾರೆ. ಐ ಆಮ್ ನಾಟ್ ಅಟ್ ಆಲ್ ಡಿನೈಂಗ್ ದ ಫ್ಯಾಕ್ಟ್. ಬಟ್ ಗಂಡು ಮಕ್ಕಳು ಅನುಭವಿಸೋ ಈ ಥರದ ಕಿಲ್ಲಿಂಗ್ಸು, ಮೆಂಟಲ್ ಡಿಪ್ರೆಷನ್ನು, ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಹೆಣ್ಮಕ್ಳಿಗೆ ಕಾನೂನಿದೆ, ಆ ಕಾನೂನ ದುರುಪಯೋಗ ಕೂಡ ಪಡಿಸ್ಕೊತಾ ಇದ್ದಾರೆ, ಅದನ್ನು ನೋಡ್ಬೇಕಲ್ವಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಆಲ್ ಶೇರ್ ದಿಸ್ ಟು ಎವ್ರಿ ಒನ್ ಔಟ್ ದೇರ್, ಆ್ಯಂಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಟು ಆಲ್ ದ ಗರ್ಲ್ಸ್. ಇಫ್ ಯು ಆರ್ ಗೈಸ್, ಇಫ್ ಯು ಲೈಕ್ ಸಮ್ ಒನ್, don't go to the extent of killing somebody else. You either run away and marry the person you love and live with them, or you compromise with your love. But don't go and kill some innocent fellow or person. And this gender neutral statement, don't kill anyone. Thank you.